ಹಾಯ್ ಗೈಸ್, ನಾನು ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತೀನಿ. ಮೊದಲು ಬೆಂಡೆಕಾಯಿನ ಉದ್ದದಕ್ಕೆ ಹೆಚ್ಚಿಕೋಬೇಕು. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ, ನಾನು ಉದ್ದದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಖಾರ ಹಾಕ್ತೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟು, ಖಾರ 1-2 ಸ್ಪೂನ್ ಹಾಕೋತೀನಿ ನಾನು. ಸ್ವಲ್ಪ ಅರಿಶಿನ, 1 ಟೀ ಸ್ಪೂನು ಜೀರಿಗೆ ಪೌಡ್ರ್ ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಪೌಡ್ರು 1/2 ಟೇಬಲ್ ಸ್ಪೂನ್ ಅಷ್ಟು. ನಾನು ಇಷ್ಟು ಹಾಕೊಂಡಿದ್ದೀನಿ ನೋಡಿ, 1/2 ಟೇಬಲ್ ಸ್ಪೂನು. ಎರಡು ಟೇಬಲ್ ಸ್ಪೂನ್ ಅಲ್ಲ, ಅಕ್ಕಿ ಹಿಟ್ಟು ಹಾಕೊಳ್ಳಿ. ಮತ್ತೆ ಅದಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಹಿಟ್ಟು ಹಿಡಿದ್ರೆ ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮತ್ತೆ ಹಾಕೋತೀನಿ ನಾನು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನೀರು ಹಾಕಬಾರ್ದು, ಫಸ್ಟಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ನೀರು ಹಾಕೊಂಡು ಕಲಸಬಾರ್ದು, ಚಿಮ್ಕಿಸ್ಕೋಬೇಕು ಬರೀ. ಹಿಟ್ಟು ನೀರಾಗಿರಬಾರ್ದು. ಇವಾಗ ಕಲಸಿದ್ದಾಗಿದೆ, ಈ ರೀತಿಯಾಗಿದೆ ನೋಡಿ. ಬಜ್ಜಿ ಥರ ಕಲಸ್ಕೋಬಾರ್ದು, ಹಿಟ್ಟು ಡ್ರೈ ಆಗಿ ಇರ್ಬೇಕವು. ಬಜ್ಜಿ ಥರ ಕಲಸಿದ್ರೆ ಬಜ್ಜಿ ಹಾಕವು. ಈ ಥರ ಉದ್ದುದ್ಕ ಮಾಡ್ಕೊಂಡ್ರೆ ಕುರ್ಕುರೆ ಥರ ಬರುತ್ತೆ ಈ ಥರ. ಇವಾಗ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಕಾಯ್ಕಿಡೋಣ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಹಾಕಬೇಕು. ಈ ರೀತಿ ಲೋ ಫ್ಲೇಮಲ್ಲಿ ಇಡಿ. ಈ ರೀತಿ ಬಿಡಿ ಬಿಡಿ ಆಗಿಬಿಡ್ಬೇಕು. ಹಾಕಿದ ತಕ್ಷಣ ಕಲಸಬಾರ್ದು, ಯಾವಾಗಲೂ ಒಡೆದೋಗ್ತಾವೆಲ್ಲ ಹಿಟ್ಟು. ಸ್ವಲ್ಪ ಟೈಮ್ ಆದಮೇಲೆ ಈ ರೀತಿ ತಿರುಗಿಸ್ಬೇಕು ನಿಧಾನವಾಗಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಆಯ್ತು. ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ, ತೆಗೆದು ಬೇಡಮ್ಮ. ಇದನ್ನ ನೋಡಿ, ಈ ತರ ಬಂದಿದೆ, ತೆಗೆದು ಬಿಡೋಣ ಇವಾಗ.